ಹೆಲೋ ಎವ್ರಿವನ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾವು ಹೊರಟಿದ್ದೀವಿ ಬ್ಯಾಂಗ್ಳೂರು. ಯಾಕಪ್ಪ ಅಂದರೆ ಪ್ರಸಾದ ಅವರ ಅಕ್ಕನ ಮಗಳ ಮದುವೆ ಇದೆ, ಹಾಗಾಗಿ ಅದಕ್ಕೋಸ್ಕರ ನಾವು ಶಾಪಿಂಗ್ ಸಹ ಮಾಡಿದ್ವಿ. ಅದರದ್ದು ವ್ಲಾಗ್ ಸಹ ನಾನು ಅಪ್ಲೋಡ್ ಮಾಡಿದ್ದೆ. ಬೇಗನೆ ಹೊರಡಬೇಕಿತ್ತು, ಬಟ್ ನಿನ್ನೆ ನನ್ನ ಕೆಲಸ ಇದ್ದಿದ್ದರಿಂದ ಬೇಗ ಬೆಳಗ್ಗೆ ಎದ್ದೇಳೋಕ್ಕಾಗಿಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ. ಸೊ ಹೊರಡೋಣ ಬನ್ನಿ ಈಗ. ಕೇಳಿತ್ತು ಮೇಡಮ್. ನಾಳೆ ನಾಳೆ అంతే వాళ్ళంతా నవ్వండి 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 అంటే ఇంకా సీరియస్ పెడుతుంది. చూడు చూడు ಸರ್ ನೋಡಿ ಅಯ್ಯೋ ಭಾವನಾ ಫುಲ್ ರೆಡಿ ಆಗಿರೋ. ಈಗ ಮೆಹಂದಿ ಹಾಕ್ತಿದ್ದಾರೆ, ಸ್ಟಾರ್ಟ್ ಆಗಿದೆ ಈಗ. ಅಷ್ಟೇ, ಟಕ ಟಕ ಟಕ. ನಾವಾಗಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟೊತ್ತು ಆಗ್ತಾ ಇದ್ದಿದ್ದು. ಕೆಳಗಡೆನೆ ಇರುತ್ತೆ. ಯಾಕೆ ನಾನು ನಗಾಡ್ತಾ ಇದೀಯಾ? ಚೆನ್ನಾಗಿಲ್ವಾ ನಿಮ್ಮಮ್ಮಗೆ? ಏನು ಎಲ್ಲಿ ತಗೊಂಡು ಬಂದ್ರಿ ಇದು? ಎಲ್ಲಿ? ಶಾಪ್ ಹೋಗೋವಷ್ಟು ಧೈರ್ಯ ಬಂತಾ? ನಾನು ಹೋಗಿಲ್ಲ, ರುದ್ದುನ ನೋಡಿ. ಈಗ ನಾನು ಹಾಕ್ಸ್ಕೊಳ್ತಿದ್ದೀನಿ ಮೆಹಂದಿ. ಓಕೆ, ನೋಡೋಣ ಹೆಂಗ್ ಬರುತ್ತೆ ಅಂತ. ಬ್ಯಾಕ್ ಸೈಡ್ ಹಾಕ್ತಾರೆ, ಬಟ್ ಇದೆಲ್ಲ ಟ್ರೈ ಆಗಬೇಕು. ಅದಾದ್ಮೇಲೆ ಬ್ಯಾಕ್ ಸೈಡ್ ಹಾಕ್ತಾರೆ. ಇಷ್ಟು ಆಗಿದೆ. ಇದು ಡ್ರೈ ಆದ್ಮೇಲೆ ಬ್ಯಾಕ್ ಸೈಡ್ ಹಾಕ್ತಾರೆ. ಈಗ ಟ್ರೈ ಮಾಡ್ಕೊಳ್ಳೋಣ. ನೋ ಧನ್ವಿ, ಎಲ್ಲಿ ನೋಡ್ಸು, ನಿಂದು ಕೈ ನೋಡ್ಸು. ಇವಳು ಒಂದು ಸೈಡ್ ಹಾಕ್ಸ್ಕೊಂಡಿದ್ದಾಳೆ, ಇನ್ನೊಂದು ಸೈಡ್ ಹಾಕ್ಸ್ಕೊಳೋದಕ್ಕೆ ಅಳ್ತಾ ಇದ್ದಾಳೆ. ನೋಡ್ಸು ಧನ್ವಿ, ನೋಡ್ಸಿಲ್ಲಿ ಡಿಸೈನ್ ನೋಡ್ಸು, ಚೂಪಿ. ಒಂದು ಸೈಡ್ ಆಲ್ರೆಡಿ ಆಗಿದೆ, ಬ್ಯಾಕ್ ಸೈಡ್ ಹಾಕ್ಸೋಣ ಅಂತಂದರೆ ಹಠ ಮಾಡ್ತೀಯಾಳೆ. ಹಾಕ್ಸ್ಕೊತೀಯಮ್ಮ? ಹಾಂ, ಹಾಕ್ಸ್ಕೊಳ್ತೀಯಾ? ಗುಡ್ ಗರ್ಲ್, ಹಾಕ್ಸ್ಕೊ. ಓಕೆ, ಏನು ನೋಡಿ. ಆಯಿತು, ಫ್ರಂಟ್ ಆಲ್ಮೋಸ್ಟ್ ಆಯಿತು, 2 hours ಆಯಿತು ಹಾಕಿ. ಆ್ಯಂಡ್ ಬ್ಯಾಕ್ ಸೈಡು ಈ ಥರ ನನಗೇನು ಡಿಫ್ರೆನ್ಸಸ್ ಕಾಣಿಸ್ತಿಲ್ಲ. ಆದರೂ ಕೂಡ ಮೆಹಂದಿ ಹಾಕಿದ್ದಾರೆ, ಹಾಕ್ಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವಳಿಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದಾರೆ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ಎರಡೂ ಹ್ಯಾಂಡು ಅಷ್ಟೇ. ನಮಗೆ ಎಲ್ಲ ಸೇಮ್ ಹಾಕಿದ್ದಾರೆ, ಸಿಂಪಲ್ ಆಗಿ. ನಾನು ಹಾಕ್ತಿದ್ದೀನಿ. ಹಾಯ್ ಗಾಯ್ಸ್.
ಇವ್ರು ಕೊಡ್ರಿ ಅಟ್ಲೀಸ್ಟ್ ಈ ಹ್ಯಾಂಡಿಗೆ ತುಂಬ ಚೆನ್ನಾಗಿ ಇದು ಅಷ್ಟೇ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಇಲ್ಲಿ ನೋಡ್ರಿ ಆಲ್ರೆಡಿ ಹಾಕ್ಸ್ಕೊಂಡಿದ್ದು ಆಯ್ತು, ತೊಳ್ಕೊಂಡಿದ್ದು ಆಯ್ತು. ಇದು ಆಲ್ಮೋಸ್ಟ್ ಎಲ್ಲ ಹೋಗಿ ಯಾಕೆ ಇಷ್ಟು ಬೇಗ ಇಲ್ಲೆಲ್ಲ ಆಗೇ ಇಲ್ಲ ಇನ್ನು. ನಮಗೆಲ್ಲ ಈಗ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಟೊಮೆಟೊ ಬಾತ್, ಟೊಮೆಟೊ ಫ್ರೈಡ್ ರೈಸ್, ಟೊಮೆಟೊ ಫ್ರೈಡ್ ರೈಸ್, ಇಡ್ಲಿ, ಏನು ಇಡ್ಲಿ ಉಪ್ಮಾ. ಐ ಥಿಂಕ್ ನೀವು ಸೂರ್ಯವಂಶ ಫಿಲಮಲ್ಲಿ ಕೇಳಿರ್ತೀರಾ. ಇವತ್ತು ನೋಡಿಸ್ಕೊಡ್ತೀನಿ ನಾನು ಇಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ ನಾನೇ ಹಾಕ್ಕೊಡ್ತೀನಿ ಬ್ಯಾಕ್ ಸೈಡ್ ಅದೇ ಇವ್ರಿಗೆ ಇಡ್ಲಿ ಉಪ್ಮಾ ಗೆಟಿಂಗ್ ರೆಡಿ. ನೋಡಬೇಕು ಹೇಗೆ ಬರುತ್ತೆ ಅಂತ. ಸ್ಟೆಪ್ ಬೈ ಸ್ಟೆಪ್ ನೋಡ್ಸೋಕ್ಕಾಗಿಲ್ಲ, ನಾನು ಬೇರೆ ಕಡೆ ಇದ್ದೆ. ಮತ್ತು ಇಲ್ಲಿವರೆಗೂ ಆಗಿದೆ. ನೋಡೋಣ ಪ್ರೋಸೆಸ್ ಹೇಗಿದೆ ಅಂತ. ಪ್ರಿಪೇರ್ ಮಾಡ್ತಿರೋದು ಯಾರು ಅಂದರೆ ಶಿಲ್ಪಾ. ಆ್ಯಂಡ್ ಇಲ್ಲಿ ಟೊಮ್ಯಾಟೊ ಫ್ರೈಡ್ ರೈಸ್ನ ಪ್ರಿಪೇರ್ ಮಾಡಿದ್ದಾರೆ ಮಂತು, ಹೇಮಂತ್. ಸೊ ಫೈನಲಿ ಉಪ್ಮಾ ರೆಡಿ ಆಗಿದೆ. ಟೇಸ್ಟ್ ಮಾಡೋದಂದ್ರೆ ಬಾಕಿ. ಯಮ್ಮಿ ಯಮ್ಮಿ, ವಾವ್. ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಹಪ್ಪಳ ಒಂದೊಂದೇ ಎತ್ಕೊಂಡು ಯಾವ್ರಿಗೆ ಇస్తున్నాವು ನಾವು ಯಾವ್ರಿಗೆ ಇస్తున్నాವು ಈ ಕಡೆ ಇದೀಗೋ ಅವಳು ಹೆಂಗೆ ಅಂದರೆ ಅವಳು ತಿಂತಿಲ್ಲ. ತೊಗೊಂಡೋಗಿ ಯಾರಿಗೆ ಕೊಡ್ತಿದ್ದಾಳೆ ನೋಡೋಣ. ಹಾಂ ವೆರಿ ಗುಡ್. ಅವಳು ತೊಗೊಂಡೋಗ್ತಿದ್ದಾಳೆ ತಿನ್ನಕ್ಕೆ ಅಂತಂದರೆ ಎಲ್ರಿಗೂ ಶೇರ್ ಮಾಡ್ತೀಯಾಳೆ. ಶೇರಿಂಗ್ ಈಸ್ ಕೇರಿಂಗ್. ಫುಲ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಸಾಕಾಗಿ ಐಸ್ ಕ್ರೀಮ್ ತಿಂತಿದ್ದಾರೆ ಎಲ್ಲರೂ. ಧನ್ವಿ, ಯಾವುದು ನಿಂದು ಫ್ಲೇವರು? ತಿಂದ್ಬಿಟ್ಯಾ? ವೆನಿಲ್ಲನಾ? ಹಾಂ ಸರಿ. ಇಲ್ಲಿ ಮದುವೆಗೆ ಬೇಕಾಗಿರೋದೆಲ್ಲ ಪ್ರಿಪ್ರೇಷನ್ಸ್ ಆಗ್ತಿದೆ. ಲೈಟ್ ಇಲ್ಲ ಅಲ್ಲ, ಲೈಟ್ ಹಾಕಲಿಲ್ಲ, ಕಾಣಿಸ್ತಿಲ್ಲ. ಲೈಟ್ ಹಾಕಿ. ಏನು ಅಕ್ಷತೆ ಕಾಳ? ಎಸ್, ಅಕ್ಷತೆ ಕಾಳಿಗೆ ಕಲರ್ ಅಕ್ಷತೆ ಕಾಳ. ಈಗ ಪ್ರಿಪೇರ್ ಮಾಡ್ತಿದ್ದಾರೆ. ಕಲರ್ಸ್ ಎಲ್ಲ ಎಲ್ಲಿದೆ? ಯಾಕೆ ಆಫ್ ಮಾಡಿದ್ದು? ಡಿಮ್ ಆಗೋಯ್ತು. ಅದು ಚೆನ್ನಾಗಿತ್ತು, ಅದಾಗಿದ್ದಕ್ಕೆ. ಸೊ ಇವಾಗೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಒಂದೊಂದೇ ಪ್ಯಾಕ್ ಆಗ್ತಾ ಇದೆ. ಬ್ಲೂ ಕಲರ್ ಅಕ್ಷತೆ ಕಾಳು ರೆಡಿ.
ಇಲ್ಲಿ ಆಲ್ರೆಡಿ ಪಿಂಕ್ ರೆಡ್ ಅಲ್ವಾ ಅದು ಪಿಂಕ್ ರೆಡ್ಡಾ ಪಿಂಕ್ 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 ಆಗಿದೆ, ಗ್ರೀನ್ ಆಗಿದೆ, ಗ್ರೀನ್ ಕಲರ್ ಆಯಿತು. ನೆಕ್ಸ್ಟ್ ಎಲ್ಲೋ ರೆಡಿ ಆಗ್ತಾ ಇದೆ, ಈಗ ಬ್ಲೂ ಕಲರ್ದು ಆಗಿದೆ. ರೆಡಿ ಆಗ್ತಾ ಇದೆ, ನೆಕ್ಸ್ಟ್ ಎಲ್ಲೋ, ನೆಕ್ಸ್ಟ್ ಪರ್ಪಲ್. ಅದಷ್ಟು ಮಾಡ್ತೀರಾ? ಹಾಂ ಹೌದು, ಅಲ್ಲೆಲ್ಲ ಇರೋದೆಲ್ಲ ಎಲ್ಲ 3 ಕಲರ್. ರೆಡಿ ರೆಡಿ ರೆಡಿ. ಮುಂಚೆ ಎಲ್ಲ ಹಿಂಗೆ ಮಾಡ್ತಿದ್ದ ಕಲರ್ ಕಲರ್ದು ಇಲ್ಲ. ಏನು ಬೇಕಮ್ಮ? ಬೇಕಾ? ಯಾವುದು ಹಾಕ್ಸ್ಕೊ, ಅಕ್ಕ ಹತ್ರ ಹಾಕ್ಸ್ಕೊ, ಒಂದು ಸ್ವಲ್ಪ ಹಾಕಿ ಹಾಕ್ಸ್ಕೊ. ಏಯ್ ಭಯನಾ? ಭಾವನಾ ಭಯ ಬೀಳ್ತಾ ಇದೆ ನೀನು ಸ್ವಲ್ಪ ಅಂದರೆ ಐಸ್ ಕ್ರೀಮ್ ಹಾಕಮ್ಮ. ಕೇಳೋದಕ್ಕೆ ಭಯ ಅಂತೆ, ಚಾಕ್ಲೇಟ್ ಅಂತೆ. ಯಾಕೆ? ಸರಿ ಹಾಕ್ಸ್ಕೊ, ಅಕ್ಕ ಹಾಕ್ಸಿದ್ದಾರೆ, ಹಾಕಿಸ್ಕೊ. ಎಲ್ಲ ಪ್ಯಾಕಿಂಗ್ ಆಗಿದ್ದು ಆಯಿತು, ಎಲ್ಲ ರೆಡಿಯಾಗಿ ತುಗುಡಿಸ್ತಾ ಇದ್ದಾರೆ. ಇನ್ನೇನಿದ್ರು ಈಗ ಚೌಲ್ಟ್ರಿಗೆ ಹೊರಡಬೇಕು. ಪೂಜೆ ಎಲ್ಲ ಮುಗೀತು, ರೀಲ್ಸ್ ಎಲ್ಲ ಮಾಡಿದಾಯಿತು. ಇನ್ನು ಈಗ ಹೊರಡೋದೇನೆ. ಇನ್ನೀಗ ನಾವು ಚೌಲ್ಟ್ರಿ ರೀಚ್ ಆಗಿದ್ದಾಯಿತು. ಲಗೇಜ್ ಎಲ್ಲ ರೂಮ್ಸ್ ಒಳಗಡೆ ಇಟ್ಟು ತಿಂಡಿ ಮಾಡಲಿಕ್ಕೆ ಅಂತ ಹೊರಡಬೇಕು. ಇನ್ನು ಆಫ್ಟರ್ನೂನ್ ಊಟ ಮುಗಿಸ್ಕೊಂಡು ಬಂದ ಮೇಲೆ ನಮ್ಮದು ಶುರುವಾಯಿತು ಸಂಗೀತ್. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿದ್ವಿ. ಇದರದ್ದು ಕಂಪ್ಲೀಟ್ ವಿಡಿಯೋ ನಾನು ಅಂದರೆ ಡ್ಯಾನ್ಸ್ದೇನೇ ಒಂದು ವಿಡಿಯೋನ ನಾನು ಮಾಡಿ ಹಾಕ್ತೀನಿ ಕಂಪ್ಲೀಟಾಗಿ. ನಮ್ಮದು ಡ್ಯಾನ್ಸ್ ಹೇಗೆ ಬಂತು ಅಂತ ಹೇಳಿಬಿಟ್ಟು. ಸದ್ಯಕ್ಕೆ ಇದಿಷ್ಟ ಆಗಿರುತ್ತೆ ಸಂಗೀತಲ್ಲಿ ಮಾಡಿದಂಥ ಡ್ಯಾನ್ಸ್. ನಾನು ಕಂಪ್ಲೀಟಾಗಿ ಸಪ್ರೇಟಾಗಿ ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೇನೆ. Congratulations, Janu. ಇಲ್ಲಿ ನೋಡಿ ನಮ್ಮ ಪುಟ್ಮಲ್ಲಿದು ಜಡೆ ಗಂಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಪುಟ್ಮಲ್ಲಿ. ಹಾಯ್ ಮಾಡಮ್ಮ, ಹಾಯ್ ಮಾಡು, ಹಾಯ್ ಕೂಡ. ಮಾಡ್ತಿದ್ದೀವಿ ಅಲ್ವಣ. ಇನ್ನು ಅದಾದಮೇಲೆ ಮದುವೆ ಆದಮೇಲೆ ಗಂಡು ಹೆಣ್ಣನ್ನು ಹೇಳಿಕೊಂಡು ಒಂದು ರೀಲ್ಸ್ನ ಕೂಡ ಮಾಡಿದ್ವಿ. ಖುಷಿ ಆಯಿತು. ಡ್ಯಾನ್ಸೇ ಮಾಡಿಲ್ಲ ಇದುವರೆಗೂ ಅನ್ನೋರು ಸಹನೂ ಬಂದು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಡ್ಯಾನ್ಸ್ ಮಾಡಿ ರೀಲ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ತುಂಬ ಎಂಜಾಯ್ ಮಾಡಿಕೊಂಡು ಈ ಮದುವೆನ ಮುಗಿಸ್ಕೊಟ್ವಿ ಅನ್ನೋ ಖುಷಿ. ಇದು ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ ನಮಗೆ. ಮೆಮೊರೇಬಲ್ ಮದುವೆ ಇದು ಆ್ಯಕ್ಚುಲಿ. ಫೈನಲಿ ಮದುವೆ ಎಲ್ಲ ಮುಗೀತು. ಸೊ ಈಗ ಪ್ಯಾಕ್ ಮಾಡ್ಕೊಳ್ತಿದ್ವಿ ಲಗೇಜಸ್ ಎಲ್ಲನೂ. ಇನ್ನೀಗ ಏನಿದ್ರು ಮುಳ್ಬಾಗಿಲಿಗೆ ರಿಟರ್ನ್ ಆಗ್ಬೋದಷ್ಟೇ.